ಸ್ಮಾರ್ಟ್ ಮೀಟರ್ ಹಗರಣ ಇನ್ನೊಂದು ರೂಪ ಪಡೆದಿದೆ. ಲೋಕಾಯುಕ್ತಕ್ಕೆ ದೂರು ಕೊಟ್ಟರು, ಅದರಿಂದ ಅದೇನೂ ಆಗಲಿಲ್ಲ ಅಂತ BJPಯ 3 ಶಾಸಕರು ಈಗ ಕೋರ್ಟ್ಗೆ ಹೋಗಿ ಖಾಸಗಿ ದೂರು ಕೊಟ್ಟುಬಿಟ್ಟಿದ್ದಾರೆ. ಆಬ್ವಿಯಸ್ಲಿ ಪವರ್ ಮಿನಿಸ್ಟರ್ ಜಾರ್ಜು ಬೆಸ್ಕಾಂನ ಹಿರಿಯ ಅಧಿಕಾರಿಗಳ ವಿರುದ್ಧ ಎಲ್ಲ ಅಲ್ಲಿ ದೂರು ದಾಖಲಾಗ್ಬಿಟ್ಟಿದೆ. ಅಲ್ಲಿ ರೈಟ್, ಕೋರ್ಟ್ ಏನೋ ಅದನ್ನು ಮಾನ್ಯ ಮಾಡುತ್ತೋ ಮಾಡಲ್ವೋ, ತೊಗೋತಾರೋ ಆನ್ ರೆಕಾರ್ಡಲ್ಲಿ, ಆಮೇಲೆ ನಾಳೆ ಏನು ಮಾಡ್ತಾರೋ, ಒಟ್ಟಲ್ಲಿ ನಾಳೆಗದು ವಿಚಾರಣೆಗೆ ಮುಂದಕ್ಕೆ ಹೋಗಿದೆ. ಸರಿ, ಈ ಮಧ್ಯೆ ಇನ್ನೊಂದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಏನೋ ನಡೀತಾ ಇರೋಂಗಿದೆ ಹೈಕೋರ್ಟಲ್ಲಿ. ಅಲ್ಲಿ ಒಂದು ವಾದವನ್ನು ಮಂಡಿಸಿದ್ದಾರೆ. ಬ್ಲ್ಯಾಕ್ ಲಿಸ್ಟಲ್ಲಿರೋ ಕಂಪನಿ ಜೊತೆ ಒಡಂಬಡಿಕೆ ಮಾಡಿಕೊಂಡು ದುಬಾರಿ ಮಾಡಿಟ್ಟಿದ್ದಾರೆ ಇವರು. ಇದು ದರೋಡೆ ಅಂತ ಇವ್ರ ವಾದ. ಇವ್ರದ್ದೆಲ್ಲರ ವಾದ ಇರೋದು ಬಹಳ ಮಜಾ ಇದೆ ನನ್ನ ಪ್ರಕಾರದಲ್ಲಿ, ಈ ಪ್ರಕರಣದಲ್ಲಿ. ಇದರಲ್ಲಿ ಇದನ್ನು somehow the ಬೆಸ್ಕಾಂ ಆರ್ ದಿ ಪವರ್ ಮಿನಿಸ್ಟ್ರಿ ಇಸ್ ನಾಟ್ ಹ್ಯಾಂಡ್ಲಿಂಗ್ ಪಬ್ಲಿಕ್ಲಿ ಅಂತ ನನ್ನ ವಾದ ಇದು. ಅಂತಿಮ ಕೋರ್ಟ್ ಆ ಥರ ನಿರ್ಧಾರ ಕೊಡುತ್ತೆ ಅಂತ ಜಾರ್ಜ್ ಹೇಳಿದ್ದಾರೆ. ಆಯಿತು, ಕೋರ್ಟೇ ಕೊಡಬೇಕು, ಇನ್ಯಾರು ಕೊಡೋಕ್ಕಾಗಲ್ಲ. ಬೆಸ್ಕಾಂನಲ್ಲಿ ಹಗರಣ 2 ಹಂತದಲ್ಲಿ ನಡೆದಿದೆ. ಟೆಂಡರ್ನಲ್ಲಿ ಲೂಟಿ, ಸ್ಮಾರ್ಟ್ ಮೀಟರ್ನಲ್ಲಿ ಲೂಟಿ ಅಂತ ಎಲ್ಲದು ಏನಕ್ಕೆ ಬಂದಿರೋದು? ಒಂದು ಬ್ಲ್ಯಾಕ್ ಲಿಸ್ಟ್ ಆಗಿದೆ ರಾಜಶ್ರೀ ಅಂತ ಒಂದು ವಾದ. ಎರಡನೇದು ಇದರ ಬೆಲೆಯೇ ಈ ಮೂಲ ಆಗಿದೆ ಈ ಇಡೀ ವಿವಾದಕ್ಕೆ. ಬೇರೆ ರಾಜ್ಯ ಕಂಪೇರ್ ಮಾಡಿದ್ರೆ if that is resolved, I think this problem is resolved. ಅದೇ ಸಮಸ್ಯೆ ಇಲ್ಲಿರೋದು. ಎಸ್, ಜನರ ರಕ್ಷಣೆಗೆ ಬರಬೇಕು. ವಿದ್ಯುತ್ ಶಕ್ತಿ ಇಲಾಖೆ ಪ್ರತಿಯೊಂದು ವಿಚಾರದಲ್ಲೂ ದುಬಾರಿ ಆಗ್ತಿರುವಂಥದ್ದಿದೆ. ಅದು ಫಿಕ್ಸ್ ಚಾರ್ಜಸ್ ಅಲ್ಲಾಗಿರಲಿ, ಯೂನಿಟ್ ಚಾರ್ಜಸ್ ಆಗಿರಲಿ, ಸ್ಮಾರ್ಟ್ ಮೀಟರ್ ವಿಚಾರದಲ್ಲಾಗಿರಲಿ ಸರ್ಕಾರ ಹಗಲು ದೊರಡೆಯನ್ನ ಮಾಡಲಿಕ್ಕೆ ಹೊರಟಿರುವಂಥದ್ದಿದೆ. ಲೋಕಾಯುಕ್ತಕ್ಕೂ ಕಂಪ್ಲೇಂಟ್ ಅನ್ನ ದಾಖಲೆ ಮಾಡೋದು, ರಾಜ್ಯಪಾಲರನ್ನು ಭೇಟಿಯಾಗಿದ್ದೀವಿ, CAG-ನಲ್ಲೂ ಅರ್ಜಿಯನ್ನು ಕೊಡುವಂಥದ್ದಾಗಿದೆ. PIL ನೀವೇ ಸ್ಮಾರ್ಟ್ ಮೀಟರ್ಗೆ ಜಾಸ್ತಿ ಕೇಳ್ತಾ ಇರೋದು. ಅದು ಕೋರ್ಟಲ್ಲಿ ಕೇಸು ನಡೀತಾ ಇದೆ. ಕೋರ್ಟ್ ಅವತ್ತೇ ಹೇಳಿದ್ದೀನಿ, ಇವರು ಹಿಟ್ ಅಂಡ್ ರನ್ ಮಾಡ್ತಾ ಇದ್ದಾರಲ್ಲ, ಈಗ ಏನಿದ್ರು ಕೋರ್ಟಲ್ಲಿ ಕೇಸು ಬಂದಿದೆ. ನಾವು ನಮ್ಮ ವಾದವನ್ನು ಅಲ್ಲಿ ಮಂಡಿಸ್ತೀವಿ, ಅವರು ಯಾರು ಕಂಪ್ಲೇಂಟ್ ಮಾಡ್ತಾರೆ ಅವ್ರ ವಾದವನ್ನು ಮಂಡಿಸಿದ್ವಿ. ಲಾಸ್ಟ್ಗೆ ಕೋರ್ಟ್ ಏನು ತೀರ್ಮಾನ ಮಾಡ್ತೀವಿ, ಕೋರ್ಟ್ ತೀರ್ಮಾನ ಪ್ರಕಾರ ನಾವು ನೋಡ್ಕೊಳ್ತೀವಿ. 88 kg ಇದ್ದವರು ಈಗ 72 kg ಬಂದಿದ್ದಾರೆ. ಅಂದ್ರೆ 16 kg ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದಾರೆ. ಮೊದಲ ದಪ್ಪ ಬಾಳದಿ, ಎಷ್ಟು ಮೇಯ್ ಬಿಟ್ಟಿದಿ, ಎಷ್ಟು ದಪ್ಪದಿ ಅಂತೇಳಿ ನನ್ಗೆ ಹಾಸ್ ಮಾಡ್ತಿದ್ದು. ಈಗಿಲ್ಲ, ಈ ಸಲ ಬಾಳ ಸಣ್ಣ ಹುಡುಗಿಗೆ ಕಾಣತ್ತೆ ಅಂತ ನನಗೆ ಜನರು ಅಂತ. ಇದಕ್ಕೆ ಯಾವ ಸೈಡ್ ಎಫೆಕ್ಟ್ ಇಲ್ಲ. ನನ್ನ ಜೀನಿ ಸ್ಲಿಮ್ ತೊಗೊಂಡ್ ಫುಲ್ ಖುಷಿ ಇದನ್ನೀಗ. ಟೆಂಡರ್ ಕರೆಯೋ ವಿಷಯದಲ್ಲೂ ಸರ್ 3 ಕಂಪ್ನಿ ಕರೆದಿದ್ದಾರೆ. ಆದ್ರೆ 2ರಲ್ಲಿ ಬೋಗಸ್, 1 ಇವ್ರು ರಾಜಶ್ರೀ ಕೊಟ್ಟಿದ್ದಾರೆ ಅನ್ನೋ ಆರೋಪನೂ ಇದೆ. ಏನಾದ್ರು ಇರ್ಲಿ, ಈಗ ಆರೋಪ ದಟ್ ಹ್ಯಾಸ್ ಟು ಬಿ ಪ್ರೂವ್ಡ್ ಇನ್ ದಿ ಕೋರ್ಟ್ಗೆ ಬರುತ್ತದು. ಪ್ರಾಬ್ಲಮ್ ಬರ್ತಿರೋದು ಇಲ್ಲಿ ಯಾರಿಗೂ ಅರ್ಥವಾಗದಿರೋದು ರೇಟ್. ಅದಕ್ಕೆ ಅವರು ಅದನ್ನ ಮೇಂಟೆನೆನ್ಸ್ ಚಾರ್ಜಸ್ ಹಾಗೆ ಹೀಗೆ ಅಂತ ಏನೇನೋ ಹೇಳ್ತಾರೆ. ಮಂತ್ಲಿ ಮೇಂಟೆನೆನ್ಸ್ ಅದೆಲ್ಲ ಏನೇನೋ ಹೇಳ್ತಾರೆ ಅವರು. ಅದೇ ರೂಲ್ಸು ಬೇರೆ ರಾಜ್ಯದಲ್ಲಿ ಹಾಕಿಲ್ಲ ಅಂತ ಜನಕ್ಕೆ ಪ್ರಶ್ನೆ. ದಿಸ್ ಈಸ್ ರಿಸಾಲ್ವ್, ಇಟ್ಸ್ ಓಕೆ, ಸಮಸ್ಯೆನೇ ಇರಲ್ಲ. ಅದು ರಿಸಾಲ್ವ್ ಆಗ್ತಿಲ್ಲ. ಆ ವಿಷಯಕ್ಕೆ ನನಗಂತೂ ವೈಯಕ್ತಿಕವಾಗಿ ಬೇರೆ ರಾಜ್ಯದಲ್ಲಿ 900 ಇದ್ರೆ ನಾವು 9,000 ಕೊಡೋದಕ್ಕೆ ನನಗೆ ಮನಸ್ಸು ಯಾಕೆ ಒಪ್ಪಬೇಕು? ಇದು ಮೀಟರ್ ರೇಟ್ ಸರ್, ಅದು ಮೇಂಟೆನೆನ್ಸ್ ಸಪರೇಟ್. ಅದನ್ನೇ ಹೇಳ್ತಿರೋದು ನಾನು. ಅದನ್ನೇ ಅರ್ಥ ಮಾಡ್ಬೇಕೀಗ, ಮಾಡಲಿ. ಶಾಸಕರ ಸರಣಿ ದೂರಿನ ಬೆನ್ನಲ್ಲೇ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಇವತ್ತು ಸಚಿವರ ಜೊತೆ ಮೀಟಿಂಗ್ ಅನ್ನ ನಡೆಸಿದ್ರು. ಇದರಲ್ಲಿ 23 ಸಚಿವರನ್ನ ಆಹ್ವಾನಿಸಿದ್ರು. ಮಹದೇವಪ್ಪ ಅವರ ಹೊರತಾಗಿ ಎಲ್ಲರೂ ಕೂಡ ಹಾಜರಾಗಿದ್ರು. 8 ಸಚಿವರ ವಿರುದ್ಧವಾಗಿ ಯಾವುದು ದೂರು ಬಂದಿಲ್ಲ, ಹಾಗಾಗಿ ಅವ್ರನ್ನ ಕರೆದೂ ಇಲ್ಲ. ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದಷ್ಟು ಪ್ರಶ್ನೆ ಕೇಳಿದ್ರು, ನಾವು ಉತ್ತರ ಕೊಟ್ಟಿದ್ದೀವಿ ಅಂತ ಸಚಿವರು ಹೇಳಿದ್ದಾರೆ. ಸಚಿವರ ಸಭೆ ಬಳಿಕ ಸುರ್ಜೇವಾಲಾ ಸಿಎಂ DCM ಜೊತೆಗೂ ಕೂಡ ಸಭೆ ನಡೆಸಿದ್ದಾರೆ. ಇತ್ತ ಸಚಿವ ರಾಜಣ್ಣ ಸುರ್ಜೇವಾಲಾ ಹಾಗೂ ಸಿಎಂಗೆ ಮಾಹಿತಿ ಕೊಟ್ಟು ಯುರೋಪ್ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಮಗದೊಂದು ಕಡೆಯಲ್ಲಿ ರಾಜಣ್ಣ ಪುತ್ರ ರಾಜೇಂದ್ರ ಸುರ್ಜೇವಾಲಾ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ. ಇನ್ನು ಕಲಬುರಗಿಯಲ್ಲಿ ಶಾಸಕ BR ಪಾಟೀಲ್ ಸಚಿವ ಜಮೀರ್ ಹೆಸರು ಹೇಳ್ತಿದ್ದ ಹಾಗೆ ಜಮೀರ್ ಯಾವ ದೊಡ್ಡ ಮನುಷ್ಯ ಅಂತ ಕೇಳಿದ್ದಾರೆ. ಈ ಬೆಳವಣಿಗೆಗಳ ಮಧ್ಯೆಯೇ ಕುರ್ಚಿ ಕದನದ ಬಗ್ಗೆ ಮತ್ತೆ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆ ಕೊಟ್ಟರು. ಇನ್ನು DCM DK ಶಿವಕುಮಾರ್ ಪರವಾಗಿ ಸ್ವಾಮೀಜಿಗಳು ಬ್ಯಾಟಿಂಗ್ ಮುಂದುವರೆಸಿದರು. ಈಗ ಅವರು ವಿದೇಶ ಪ್ರವಾಸಕ್ಕೆ ಹೋಗಿರೋವಂಥದ್ದು, ಅದು ಫ್ಯಾಮಿಲಿ ಜೊತೆ ಹೋಗಿರೋವಂಥದ್ದು. ಇದು ಕಳೆದ ಒಂದೂವರೆ ತಿಂಗಳಿಂದನೇ ಇದು ಹೋಗ್ಬೇಕು ಅಂತೇಳಿ ನನ್ನ ತಂಗಿ, ನಮ್ಮ ತಾಯಿಯವರೆಲ್ಲ ಹೋಗಿದ್ದಾರೆ, ಕಸಿನ್ಸ್ ಎಲ್ಲ ಹೋಗಿದ್ದಾರೆ. ಇವತ್ತು ಸುರ್ಜೇವಾಲಾ ಅವರು ಮಂತ್ರಿಗಳನ್ನ ಇವತ್ತಿಂದ ಕರೆದಿದ್ದಾರೆ. ವಿದೇಶ ಪ್ರವಾಸಕ್ಕೆ ಹೋಗ್ತಾ ಬಂದ ಮೇಲೆ ಮಾತಾಡ್ತಾರೆ. ಅನುದಾನ ಕೇಳಿದೀವಿ ಅಂತ ಹೇಳ್ತಾರೆ. ಈಗ ಅನುದಾನ ಸುರ್ಜೇವಾಲಾ ಅವ್ರು ಕೊಡ್ತಾರ ಅನ್ನೋದೇ ಈಗ ಎಲ್ಲರಿಗೂ ಇದಿರೋವಂಥದ್ದು. ಮುಖ್ಯಮಂತ್ರಿಗಳು ಈಗ ಸಚಿವರ ಜೊತೆ ಸಭೆಗಳು ಮುಗಿದ ಮೇಲೆ ಅದ ನಂತರ ಇದು ಯಾವ ರೀತಿ ತಿರುಗುತ್ತೆ ಅನ್ನೋದನ್ನ ನೋಡ್ಬೇಕು. ಹೇಳಿದ್ದೀನಲ್ಲ ನಾನು ಈಗಲ್ಲೇ, ಮೇಲೆ ರಿಪೀಟ್. ಅವ ಯಾವ ದೊಡ್ಡ ಮನುಷ್ಯ, ಮೇಲೆ ರಿಪೀಟ್. ಅವ ಯಾವ ದೊಡ್ಡ ಮನುಷ್ಯ. ಸರ್ಕಾರ ರಚನೆಯಾಗುವ ಸಂದರ್ಭದಲ್ಲಿ DK ಶಿವಕುಮಾರ್ ಅವರಾಗ್ಲಿ, ಸಿದ್ದರಾಮಯ್ಯನವರಾಗ್ಲಿ ಏನು ಒಡಂಬಡಿಕೆಗಳಾಗಿದ್ದಾವೋ ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ. ಈ ಹಂತದಲ್ಲಿ ಆ ಒಡಂಬಡಿಕೆ ಗೊತ್ತಿಲ್ಲದೆ ಇರೋ ಸಂದರ್ಭದಲ್ಲಿ ನಾವೇನು
ರೈಟ್. ಈಗ ಶ್ರೀಶೈಲದವ್ರು ಆಗಲಿ, ರಂಭಾಪುರಿನವರಾಗಲಿ, ಯಾರು ಆಗಲಿ, ಏನಕ್ಕೆ ಒಳಗೆ ಬರ್ತಾ ಇದ್ದೀರಿ ನೀವು ಇದ್ರೊಳಕ್ಕೆ ಅಂತ ನನಗೆ ಅರ್ಥವಾಗ್ತಿಲ್ಲಪ್ಪ. ಯಾರು ಬಹಿರಂಗವಾಗೂ ಹೇಳೂ ಇಲ್ಲ ಆಮೇಲೆ ಮಿನಿಸ್ಟ್ರಿಗಳ ಮೇಲೆ ದೂರ ಇಲ್ವಂತೆ, ಅದಕ್ಕೆ ಅವ್ರನ್ನ ಕರೆಸಿಲ್ವಂತೆ. ಕರೆಕ್ಟ್ ಅಲ್ವಾ? 8 ಜನ. ಪೊಲೀಸ್ ಸ್ಟೇಷನಲ್ಲಿ FIR ಆದ್ರೆ ತನಿಖೆ, FIR ಇಲ್ಲಿದ್ದು ತನಿಖೆ ಏನು ಬಂತು? ಸೊ ಇದು ಆ ಟೈಪು ಕ್ಲೀನ್ ಚಿ. ಮತ್ತು FIR ಬೇಸ್ ಮೇಲೆ ನಮ್ಮದೆಲ್ಲ ವ್ಯವಹಾರ. FIR ಇಲ್ಲ ಇದಕ್ಕೆ, ಹಾಗಾಗಿ ಇಲ್ಲ. ನನಗೆ ಡೌಟ್ ರೀ, ಈ 8 ಜನ ಸರಿಯಾಗಿ ನಿಮ್ಮದು ಚುಚ್ಕೊಂಡು ಗಿಚ್ಕೊಂಡು ಎಚ್ಚರವಾಗಿದ್ದೀರಾ ನೋಡ್ಕೊಳ್ಳಿ ಕರೆಕ್ಟಾಗಿ. ನಂಗೆ ಡೌಟು ನಿಮ್ಮನ್ನು ಕೈ ಬಿಡೋ ಪಟ್ಟಿಲಿ ಏನಾರು ಇದ್ದೀರಾ ಅಂತ. ಹಾಂ ಓಕೆ, ಆ ಥರ ಹೆಂಗಿದ್ರು ಬಿಡ್ತೀವಿ, ಇವ್ನ ಕರ್ಸಿ ಹಾಕಿ ಸುಮ್ಮನೆ ಟೈಮ್ ವೇಸ್ಟ್ ಅಂತ ಏನಾರು ಮಾಡಾರು ನೋಡ್ಕೊಳ್ಳಿ. ನಾವೇ ಗ್ರೇಟ್ ಅಂತ ಕಾಲರ್ ನನಗೆ ಡೌಟ್ ಇದೆ. ಮುನಿಯಪ್ಪ, ರಾಜಣ್ಣ, ಮಂಕಾಳು ವೈದ್ಯ, ದರ್ಶನಾಪುರ, ತಿಮ್ಮಾಪುರ, ತಂಗಡಿಗೆ ಸುಮಾರಾಗಿ ಕೆಲಸ ಮಾಡಿದಾರಲ್ಲ, ಅವರು ಕೂಡ ಕರೆದಿಲ್ಲ ಸರ್. ಹಾಂ, ಕನ್ನಡದ ವಿಚಾರದಲ್ಲಿ ಬಂದಾಗಲಂತೂ ಯು ಹ್ಯಾವ್ ಟೇಕನ್ ಸ್ಟ್ಯಾಂಡ್. ಹೌದು, ಅದಕ್ಕಾರು ತಾರೀಫ್ ಮಾಡ್ಬೇಕು. ಹೌದು, ಹಾಂ, ತಪ್ಪಿಸ್ಕೊಂಡು ಓಡಾಡಿಲ್ಲ ಪಾರ್ಟಿಯವರು. ಸರ್ಟಿಫಿಕೇಟ್ ಕೊಡ್ಲೇ ಹಾಂ ಅಲ್ವಾ? ಹಾಂ ಸರ್. ಈಗ ಇನ್ನು ಸುಧಾಕರ್, ಶಿವಾನಂದ್ ಪಾಟೀಲು, ಯಾಕೋ ಡೌಟ್ ಇದೆಯಪ್ಪ, ನೋಡ್ಕೊಳ್ರಪ್ಪ ನೀವೆಲ್ಲ. ನನಗಂತೂ ಅನುಮಾನ ಇದೆ. ಇನ್ನು ಚೀಫ್ ಮಿನಿಸ್ಟರ್ದು ಬದಲಿದು ಮತ್ತೆ ಸ್ಪಷ್ಟನೆ ಕೊಡೋದು. ನಾನೇ 6 ವರ್ಷ 5 ವರ್ಷ ಅಂತಾರೆ, ಹೈಕಮಾಂಡ್ ಅಂತಾರೆ. ಅವ್ರು ಹೇಳ್ದಂಗೆ ನಡ್ಕೋತೀವಿ ಅಂತಾರೆ. ಇದು ಯಾವ ಸ್ಪಷ್ಟನೆ ರೀ ಇದು ಸ್ಪಷ್ಟನೆನಾ? ಯಾವುದನ್ನು ಒಪ್ಕೋಬೇಕು ರೇ, ಇರೋವರೆಗೂ ಇರ್ತೀನಿ, ಕುತ್ಕೊಳ್ರಪ್ಪ ಸುಮ್ಮನೆ. ಅವ್ರು ಹೋಗು ಒಂದಿನ ಹೋಗ್ತೀನಿ ಕಡೆಗೆ ಅಂತಂದ್ರೆ ಮುಗಿದೋಯ್ತಪ್ಪ. ಆಗಿನ್ನೂ ಜೀವಂತವಾಗ್ಬಿಡುತ್ತಲ್ಲ ಸರ್ ಇದು. ಆದ್ರೆ ಆಯ್ತು, ಇನ್ನೇನು ಮಾಡಿ. ಇದು ಏನು ಸ್ಪಷ್ಟನೇನಾ ಇದು? ನಾಚಿಕೆ ಆಗಲ್ವಾ? ಅವಮಾನ ಇದು ನನ್ನ ಪ್ರಕಾರ. ಚೀಫ್ ಮಿನಿಸ್ಟ್ರಿಗೆ ಈ ಸ್ಟೇಚರು, ಈ ಏಜು, ಈ ಅನುಭವ, ಇಷ್ಟು ದಿನ ರಾಜಕಾರಣ ಆದಮೇಲೆ ಈ ಪರಿಸ್ಥಿತಿ ಇರಬಾರ್ದಿತ್ತು. ಶುದ್ಧ ಅವಮಾನ ಇದು. ಯಾವ ಹೀನಾಯ ಸ್ಥಿತಿಲಿದ್ದೀರಿ ಹಂಗಾರೆ ನೀವುಗಳು? ನಾನೇ ಅಂತ ಹೇಳ್ಕೊಳ್ಳೋದು. ಅದು ಎಲ್ಲಿ ಇದು ಈ ಸ್ಪಷ್ಟೀಕರಣ? OBCಗಳ ಆಲ್ ಇಂಡಿಯಾ ಸಭೆ ಅಂತೆ. ಆ ಸಭೆ ಬಳಿಕ OBCಗಳನ್ನ ಬಲಪಡಿಸುವುದು ಹೇಗೆ, ಅವರಿಗೆ ಹೊಸ ಇದನ್ನು ಮಾಡುವುದು ಹೇಗೆ, ಮೀಸಲಾತಿ ಮಾಡುವುದು ಹೇಗೆ, ಅಧಿಕಾರ ಕೊಡುವುದು ಹೇಗೆ ಅಂತೆ, ಇರೋ ಅಧಿಕಾರದ ಕಿತ್ತುಕೊಳ್ಳುವುದು ಹೇಗೆ ಒಬ್ಬ CM ಇಂದ. ಅದೊಂದು ಕಡೆ ಚರ್ಚೆ. ಅಲ್ಲಿ ಈ ಸ್ಪಷ್ಟೀಕರಣ, ಇದು ಗಾಯದ ಮೇಲೆ ಉಪ್ಪು ನೀರು ಹಾಕ್ತಂಗೆ ಇದು. ನನ್ನ ಪ್ರಕಾರ ಸಿದ್ದರಾಮಯ್ಯನವರು ಪರಿಸ್ಥಿತಿ ಸರಿ ಇಲ್ಲ ಅಂದರೆ ತಗೊಂಡಾಗೆ ತಗ ಅಂತ ಕೊಟ್ಬಿಟ್ಟು ಬರ್ತಾ ಇರ್ಬೇಕು ವಾಕಿಂಗ್ ಮಾಡ್ಕೊಂಡು. ಅದೇ ಅವ್ರಿಗೆ ಕೂಡ ಇದು ಏನ್ರಿ ಇದು? 3 ಹೊತ್ತು ನಾನೇ ಇರ್ತೀನಿ, 5 ವರ್ಷ ನಾನೇ ಹೈಕಮಾಂಡ್. ಎಸ್. ಎಐಸಿಸಿ ಒಬಿಸಿ ಸಲಹಾ ಸಮಿತಿ ಸಭೆ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ನಡೆದಿದೆ. ಎಐಸಿಸಿ ಒಬಿಸಿ ಸಲಹಾ ಮಂಡಳಿ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಮಂಡಿಸಿದ ನಿರ್ಣಯದಲ್ಲೇ ಮೀಸಲಾತಿ ಹೆಚ್ಚಳ ಪ್ರಸ್ತಾಪ ಮಾಡಿದ್ರು. ಪ್ರಸ್ತುತ ಇರುವ ಒಟ್ಟಾರೆ ಮೀಸಲಾತಿ 50% ಕ್ಯಾಪ್ ತೆಗಿಬೇಕು, 75% ಒಟ್ಟಾರೆ ಮೀಸಲಾತಿ ಹೆಚ್ಚಳ ಮಾಡುವ ಹೋರಾಟ ನಿರ್ಣಯವನ್ನು ಅಯ್ಯೋ ಬಿಡಿಪ್ಪ, ರಾಹುಲ್ ಗಾಂಧಿಗೆ ಅಲ್ಲೊಂದು ಬಿರುದು ಕೊಟ್ಕೊಂಡ್ರಂತೆ ಇವರೇನೆ ನ್ಯಾಯ ಯೋಧ. ಕೊಟ್ಕೋಬೋದು, ಅವ್ರ ಪ್ರೀತಿಗೆ ಅವ್ರು ಏನು ಬೇಕಾದ್ರೂ ಮಾಡ್ಬೋದು, ತಪ್ಪೇನಿಲ್ಲ, ಮಾಡಲಿ. ಆಮೇಲೆ ಮೀಸಲಾತಿ ಮಿತಿ ಹೆಚ್ಚಳಕ್ಕೆ ನಿರ್ಣಯ ಸಿದ್ದರಾಮಯ್ಯವರು ಕೊಟ್ಟಿರೋದೇ ಕಿತ್ಕತ್ತೀರಿ ಅಂತಿದೆ. ಇನ್ನೇನು ಹೆಚ್ಚಳ ಮಾಡೋದು ನಿಮ್ಮ ತಲೆ? ನೀವು ಚೆನ್ನಾಗಿದೆ ಕಾಂಗ್ರೆಸ್ನವ್ರ ವ್ಯವಹಾರಗಳೆಲ್ಲ. ನಾವು ನಿರ್ಣಯ ಮಾಡಿದ್ವಿ ಅಂತ ನನಗೆ ಆಸೆ ಇದೆಯಪ್ಪ, ಅಪೋಸಿಷನ್ ಲೀಡ್ರು ಬ್ಯಾಕ್ವರ್ಡ್ ಕ್ಲಾಸಲ್ಲಿ ಇರಬೇಕು. ನೆಕ್ಸ್ಟ್ ಪ್ರೈಮ್ ಮಿನಿಸ್ಟ್ರು ಮಿನಿಮಮ್ ಅಂದರೂ ಒಂದು ದಲಿತ್ ಇರಬೇಕಾಗತ್ತೆ ಕಾಂಗ್ರೆಸ್ಸಲ್ಲಿ. ನಾನು ಹೇಳ್ತೀನಿ, ಖರ್ಗೆ ಅವರಾದರೂ ನನಗೆ ಐ ಆಮ್ ಮೋರ್ ಹ್ಯಾಪಿ. ಸಿಎಂ ವಿಷಯದಲ್ಲಿ ಬಂದಾಗಲೇ ಆಗಿಲ್ಲ, ಇನ್ನು ಆಗಬೇಕು ಅಂತ ಬೈಕೆ ಕಾಂಗ್ರೆಸ್ಸಲ್ಲಿ ನಾನು ಹೇಳ್ತಿರೋದು. ಯಾಕಂದರೆ ಅವರೇ ಅಲ್ವಾ ಆ ದಲಿತರ ಪರವಾಗಿರುವಂಥ ಮಾತುಗಳನ್ನ ಆಡೋದು. ರೈಟ್. ನವಿಲುಗರಿ ಹಾರ ವಿವಾದ ವಿಚಾರಕ್ಕೆ ಇವತ್ತು ಎಡೆ ಆಯಿತು. ಯಾಕಂದರೆ ಜುಲೈ 14ನೇ ತಾರೀಕು ಅವ್ರ ಹುಟ್ಟುಹಬ್ಬ ಇತ್ತು. ಆ ಕಾರಣದಿಂದಾಗಿ ಯಾರೋ ಹಾರ ತಗೊಂಬಂದು ಹಾಕಿದ್ರು, ಅದು ವೈರಲ್ ಆಗಿಬಿಡ್ತು. ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಉಲ್ಲಂಘನೆ ಆರೋಪದಡಿ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಯ ದೂರನ್ನು ದಾಖಲು ಮಾಡಿಕೊಂಡ್ರು. ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯನ್ನು ಮಾಜಿ ಸಚಿವ ಉಲ್ಲಂಘನೆ ಮಾಡಿದ್ದಾರೆ ಅನ್ನೋ ಹಿನ್ನೆಲೆಯಲ್ಲಿ ಆರೋಪ ಕೇಳಿಬಂದಿದೆ. ಇದಕ್ಕೆ ಅವರೊಂದು ಕ್ಲಾರಿಫಿಕೇಶನ್ ಕೂಡ ಕೊಟ್ಟರು. ನನಗೆ ಗೊತ್ತಿರಲಿಲ್ಲ, ಯಾರೋ ತಂದು ಹಾಕ್ಬಿಟ್ರು, ಈಗ ಅದಕ್ಕೆ ಉತ್ತರ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸುಮಾರು 5,000-6,000 ಜನ ಎಲ್ಲ ಬಂದಿದ್ರು ಸರ್. ಅದರಲ್ಲಿ ಯಾರು ಹಾಕಿದ್ದಾರೆ ಅಂತ ಗೊತ್ತಿಲ್ಲ ಸರ್. ಅದು ನಿಜವಾದ ನವಿಲುಗರಿದೆ ಅನ್ನೋದು ಒಂದು ನಮ್ಗೆ ಖಚಿತ ಆಯಿತು. ಆದರೂ ಯಾಕೆ ತಂದಿರಿ, ಇದನ್ನು ತರಬಾರ್ದಾಗಿತ್ತಲ್ಲ ಅಂತ ಅನ್ನೋದ್ರೊಳಗಾಗಿ ನಮ್ಮ ಕೂತಿಗೆಗೆ ಹಾಕಿಬಿಟ್ರು. ಅದನ್ನು ಸ್ವೀಕಾರ ಅಂತೂ ಮಾಡಿದ್ದೀವಿ. ಅವ್ರ ಸೂಚನೆಗಳನ್ನು ಕೊಡ್ತಾರೆ, ನಾವು ಪಾಲಿಸ್ತೀವಿ. ಮತ್ತು ಅದು ಅರಣ್ಯ ಇಲಾಖೆಗೆ ಅದನ್ನು ವಾಪಸ್ ಕೊಡಲಿಕ್ಕೆ ಅಂತೇಳಿ ಅದನ್ನು ವಾಪಸ್ ತರಿಸ್ತಾ ಇದ್ದೀವಿ. ಯಾರೋ ನಮ್ಮ ಅಭಿಮಾನಿಗಳು ತೊಗೊಂಡೋಗಿದ್ರು, ಅಚಾತುರ್ಯದಿಂದ ಆಗಿದೆ ಅದು. ಶಿವನಗೌಡ ನಾಯಕ್ ಅವರು ಇರ್ಬೋದು ಅಥವಾ ಯಾವುದೇ ನಾಗರಿಕರಿರ್ಬೋದು, ವನ್ಯಜೀವಿ ಸಂರಕ್ಷಣೆ ಕಾಯ್ದೆ ಉಲ್ಲಂಘನೆ ಮಾಡಿದರೆ ಕಾನೂನು ರೀತಿ ಅವ್ರ ಮೇಲೆ ಕ್ರಮ ಆಗ್ತದೆ. ಕ್ರಮ ಆಗತ್ತೆ ಅಂತ ಎಲ್ಲರಿಗೂ ಗೊತ್ತು, ಕಾನೂನು ಉಲ್ಲಂಘನೆ ಆದರೆ ಇಲ್ಲ ಅಂತ ಯಾರು ಹೇಳಿದ್ದವರು.
ಇವರು ಹೇಳ್ತಿದ್ದಾರೆ ಅದು ಇರ್ಬೋದು, ಹಾಗೆ ಆಗಿರ್ಬೋದು, ಅದು ಗೊತ್ತಿಲ್ಲದೆ ಯಾರು ತಂದು ಹಾಕಿರ್ಬೋದು. ಮತ್ತು ಯಾರು ತಪ್ಪು ಮಾಡಿದ್ರು ತಪ್ಪೇ ಅದೇನು ನಮ್ಮ ದೊಡ್ಡ ಡಿಫೆನ್ಸ್ ಏನಿಲ್ಲ ಅದಕ್ಕೆ. ಸರ್, ಈಗ ನಂದೊಂದು ಪ್ರಶ್ನೆ, ಇದನ್ನ ನಾನು ಎತ್ಬೋದೋ ಏನೋ ಗೊತ್ತಿಲ್ಲ. ದರ್ಗಾಗಳಲ್ಲಿ ಬಂಚ್ ಆಗಿ ಇಟ್ಕೊಂಡು ಅದನ್ನು ಸಾರ್ವಜನಿಕ ಪ್ರದರ್ಶನನೇ ಆಗುತ್ತಲ್ಲ? 150% ಎಸ್. ಅವ್ರ ಮೇಲೂ ಕೇಸ್ ಮಾಡಬೇಕು, ವಸೂಲಿ ಮಾಡಿಸ್ಬೇಕು, ಕರ್ಕೊಂಬಂದು. ಮತ್ತೆ ಅದಕ್ಕೆ ಯಾರು ಪ್ರಶ್ನೆ ಮಾಡಲ್ಲ, ಕೇಳಬೇಕು. ಇನ್ನು ಅದಕ್ಕೊಂದು ಹೋರಾಟ ಪ್ರಾರಂಭ ಆಗಬೇಕು, ನವಿಲು ಗರಿ ಹೋರಾಟ. ಓಕೆ, ಅದಂತರ ಸೀರೀಸ್ ತರ ಏನೋ ಒಂದು ಪ್ರಶ್ನೆ ಅದು ಅಲ್ಲವೇ ಅಲ್ಲ. ಸರ್, ನನ್ನ ಪ್ರಶ್ನೆ ಬೇರೆದು. ಅದು ಆ್ಯಕ್ಟಲ್ಲಿ ಇದೆ, ಆ್ಯಕ್ಟನ್ನ ಅಮೆಂಡ್ ಮಾಡಿ. ಯಾಕೆ ಅಂತ ಹೇಳ್ತೀನಿ. ಸೂಪರ್ ಪ್ರೊಟೆಕ್ಷನ್ ಸಿಕ್ದಂಗಿದೆ ನವಿಲುಗಳಿಗೆ ನಮ್ಮ ದೇಶದಲ್ಲಿ. ಬಿಕಾಸ್ ರಾಷ್ಟ್ರ ಇದಾಗಿದೆ, ಪಕ್ಷಿ ಆಯಿತು, ಹೊಡಿಬಾರ್ದು ಅನ್ನೋದಾಗಿದೆ. ಹಾಗಾಗಿ ಸೂಪರ್ ಪ್ರೊಟೆಕ್ಷನ್ ಸಿಕ್ದಂಗಿದೆ ಎಲ್ಲ ಕಡೆ ನವಿಲುಗಳಿಗೆ. ವಿಪರೀತ ಆಗೋಗಿದೆ ಪಾಪ್ಯುಲೇಷನು. ಅಯ್ಯೋ, ನಮ್ಮ ಕಡೆ ಹೊಲಗಳಲ್ಲಿ 2 ಡಜನ್ ಸಿಕ್ಕತ್ವೆ ನಡ್ಕೊಂಡು ಹೋದ್ರೆ. ಏನು ನವಿಲುಗಳು ಅಲ್ಲ, ಗರಿ. ಎಷ್ಟು ಗರಿ ಬೇಕು? ಬೇಕಾದಷ್ಟು ಬಿದ್ದಿರ್ತವೆ. ಬಿದ್ದಿದೆ, ಅಷ್ಟಾಗಿದೆ. ಅವುಗಳನ್ನೇನು ಮಾಡ್ತಾರಾಗ ಏನಪ್ಪ ಗೊತ್ತಿಲ್ಲ. ಓಕೆ.